ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರ ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದ್ರೆ ರೈತರ ಜಮೀನನ್ನ ಕಸ್ಕೊಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನೀವು ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿ ಆದ್ರೆ ಇಡೀ ರಾಜ್ಯದ ಅಭಿವೃದ್ಧಿಯನ್ನ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಿಂದ ಹೊರಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅದ್ರ ಕಡೆ ಗಮನ ಹರಿಸ್ಲಿ. ಬಿಡದಿ ಟೌನ್ಶಿಪ್ ಜೊತೆಗೆ ಕನಕಪುರದಲ್ಲಿ ಏರ್ಪೋರ್ಟ್ ಅನ್ನ ಏನ್ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇವೆರಡೂ ಕೂಡ ಒಟ್ಟೊಟ್ಟಿಗೆ ಸೇರ್ಕೊಂಡಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು 100 ಎಕರೆ ಅಲ್ಲ 1000 ಎಕರೆ ಜಮೀನನ್ನ ಅಲ್ಲಿ ಇದೆ ಅನ್ನೋ ಚರ್ಚೆಗಳು ಕೂಡ ಅಲ್ಲಿ ಜನಸಾಮಾನ್ಯರು ಅವತ್ತು ಮಾತನಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅವತ್ತಿನ ಕೂಡ ಹೇಳ್ತಾ ಇರುವಂತದ್ದು, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಆಸಕ್ತಿ ಇರಬೇಕೇ ವಿನಃ ರಿಯಲ್ ಎಸ್ಟೇಟ್ ಬಗ್ಗೆ ಅಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಮರೆತು ರೈತರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹುಶಃ ಇವತ್ತು ಬಿಡದಿನಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ. ಖಂಡಿತ ರೀ, ನಿಮ್ಗೆ ಏನು ಅನುಮಾನ ಬೇಡ. ಅಂದೆ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದ್ರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಬಿಡದಿ ಟೌನ್ಶಿಪ್ ನೆನಪಾಗ್ತದೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಕನಕಪುರದಲ್ಲಿ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯೋನಿದ್ದೇನೆ. ಇವತ್ತು ನಿಜವಾಗ್ಲೂ ಕೂಡ ಏರ್ಪೋರ್ಟ್ ಆಗ್ಬೇಕಾದ್ರೆ ಬೆಂಗಳೂರು ಮತ್ತೆ ತುಮಕೂರು ಆಜುಬಾಜಿನಲ್ಲಿ ಆಗ್ಬೇಕಾಗ್ತದೆ. ಉತ್ತರ ಕರ್ನಾಟಕಕ್ಕೂ ಕೂಡ ಇದರಿಂದ ಲಾಭ ಆಗ್ತದೆ. ಸೊ ಏರ್ಪೋರ್ಟ್ ಅಲ್ಲಿ ಶಿಫ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಬಿಡದಿ ಬಗ್ಗೆನೂ ಕೂಡ ಅವ್ರ ಆಸಕ್ತಿ ಕಡಿಮೆ ಆಗ್ತದೆ ಮುಖ್ಯಮಂತ್ರಿಗಳಿಗೆ. ಯಾವ್ದ್ರ ಬಗ್ಗೆ ಮಧ್ಯಸ್ಥಿಕೆ ವಹಿಸ್ಬೇಕು? ಮುಖ್ಯಮಂತ್ರಿಗಳು ಮೊದಲು ಅವರ ಆದ್ಯತೆಯನ್ನ ಸ್ಪಷ್ಟಪಡಿಸ್ಬೇಕು. ಅವರ ಆದ್ಯತೆ ರಿಯಲ್ ಎಸ್ಟೇಟ್ ರೈತರು ಅನ್ನೋದ್ ಬಗ್ಗೆ ಸ್ಪಷ್ಟತೆ ಪಡಿಸಿದ್ಮೇಲೆ ಕೇಂದ್ರದವರು ಇದ್ರಲ್ಲಿ ಬರಬೇಕೋ ಬೇಡ ಅವ್ರು ತೀರ್ಮಾನ ಮಾಡ್ತಾರೆ. ನೀವೇ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ. ಇವತ್ತು ಟೌನ್ಶಿಪ್ ಆಗ್ಬೇಕು, ಅದರಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು, ಇದು ಯಾವ್ದನ್ನು ಕೂಡ ಅಲ್ಲೆಗಳಿತಾ ಇಲ್ಲ. ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ದಿ ಫಾರ್ಮರ್ಸ್. 70% ಅಷ್ಟು ರೈತರು ಇವತ್ತು ಜಮೀನನ್ನ ಕೊಡೋದಕ್ಕೆ ತಯಾರಿದ್ರೆ ಅಲ್ಲಿ ಭೂ ಸ್ವಾಧೀನ ಮಾಡ್ಬೇಕಾಗ್ತದೆ ರಾಜ್ಯ ಸರ್ಕಾರ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ಗುಂಡಾಗರ್ದಿ ಮಾಡಿಕೊಂಡು ಗುಂಡಾಗಳನ್ನ ಬಿಟ್ಟು ರೈತರನ್ನ ಬೆದರಿಸಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಚ್ಚೆತ್ಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಭಾರತೀಯ ಜನತಾ ಪಾರ್ಟಿ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ರೈತರಿಗೆ ಬೀದಿ ಬರೋದಕ್ಕೆ ಏನ್ ರಾಜ್ಯ ಸರ್ಕಾರ ಹುನ್ನಾರ ಹಾಕಿದ್ರೆ ಅವಕಾಶನ ಕೊಡೋದಿಲ್ಲ. ಖಂಡಿತ ನಾವು ರೈತರ ಪರವಾಗಿ ನಾವು ಇರ್ತೇವೆ. ಕೇಂದ್ರ ಕಾರಾಗೃಹದಿಂದ 3 ಸದಾ ಕೈದಿಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ ನಿಂದ ಎಸ್ಕೇಪ್ ಆಗಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿ ಇದ್ದಾರೆ. ಸೊ ಆದಷ್ಟು ಬೇಗ ಅದನ್ನ ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು.